ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಮೈಲಾಪುರ ಬಳಿಯ 46ನೇ ಮೈಲು ಸೈಡ್ ಲೈನಿಂಗ್ ಕಾಲುವೆ ಕುಸಿತವಾಗಿದ್ದು ಅದರ ಕಾಮಗಾರಿ ಸ್ಥಳಕ್ಕೆ ಸಚಿವ ಶಿವರಾಜ್ ತಂಗಡಿ ಭೇಟಿ ನೀಡಿದ್ದಾರೆ. 7800 ಕ್ಯೂಸೆಕ್ ನೀರು ಹರಿಯುವ ಸಾಮರ್ಥ್ಯದ ತುಂಗಭದ್ರಾ ಎಡದಂಡೆ ಮೈಲಾಪುರ ಬಳಿಯ 46ನೇ ಮೈಲ್ ಸೈಡ್ ಲೈನಿಂಗ್ ಕಾಲುವೆ ಕುಸಿತ ಕಾಮಗಾರಿಯನ್ನು ಆಗಸ್ಟ್ 9ರೊಳಗೆ ಪೂರ್ಣಗೊಳಿಸಬೇಕು ಎಂದು ಸಚಿವರಾದ ಶಿವರಾಜ್ ತಂಗಡಿ ಅವರು ಗಡುವು ವಿಧಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕರಾದ ಬಸವನಗೌಡ ಬಾದರ್ಲಿ ಅವರೊಂದಿಗೆ ಮೈಲಾಪುರ ಗ್ರಾಮದ ಹತ್ತಿರದಲ್ಲಿ ಕಾಲುವೆ ಕುಸಿತ ಘಟನಾ ಸ್ಥಳಕ್ಕೆ ಆಗಸ್ಟ್ 7ರಂದು ಭೇಟಿ ನೀಡಿ ಕಾಲುವೆ ವೀಕ್ಷಿಸಿ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಮೈಲಾಪುರ ಹತ್ತಿರದ ಕಾಲುವೆ ದುರಸ್ತಿ ಕಾರ್ಯ ದಿನದ 24 ಗಂಟೆ ನಡೆಯಬೇಕು. ಕಾಲುವೆ ದುರಸ್ತಿ ಅವಧಿಯವರೆಗೆ ಕಾಲುವೆ ಮೇಲಿನ ಸಂಚಾರ ತಾತ್ಕಾಲಿಕ ನಿರ್ಬಂಧ ವಿಧಿಸಿ ಕಾಮಗಾರಿಯನ್ನು ಬೇಗನೆ ಪೂರ್ಣಗೊಳಿಸಲು ಸಹಕಾರ ನೀಡಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದ್ದಾರೆ. ಎಡದಂಡೆ ಮುಖ್ಯ ಕಾಲುವೆಯ ಎಲ್ಲ ಕಡೆಯೂ ಸಂಚರಿಸಿ ಕಾಲುವೆಗೆ ಧಕ್ಕೆಯಾದ ಸ್ಥಳಗಳನ್ನು ಗುರುತಿಸಿ ಆಯಾ ಕಡೆಗಳಲ್ಲಿ ಕೂಡಲೇ ದುರಸ್ತಿ ಕಾರ್ಯವನ್ನು ಕಾಲುವೆಗೆ ನೀರು ಹರಿಸುವ ಮೊದಲೇ ಪೂರ್ಣಗೊಳಿಸಬೇಕು ಎಂದು ಇದೇ ವೇಳೆ ಸಚಿವರು ನೀರಾವರಿ ನಿಗಮ ಅಭಿಯಂತರ ಮಲ್ಲಿಗವಾಡ ಅವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಇಟ್ನಾಳ್, ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ, ನೀರಾವರಿ ನಿಗಮದ ಅಭಿಯಂತರ ಶ್ರೀನಿವಾಸ್ ಮಲ್ಲಿಗವಾಡ, ಡಿವೈಎಸ್ಪಿ ನ್ಯಾಮನಗೌಡ ಹಾಜರಿದ್ದರು. ನ್ಯೂಸ್ ರಿಪೋರ್ಟರ್ ಮೌನೇಶ್ ಎಚ್ ನಾಯಕ್, ಎಂಪವರ್ ನ್ಯೂಸ್, ಕೊಪ್ಪಳ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.